ನಮಸ್ಕಾರ. ನಾನಿವತ್ತು ಒಂದು ಶಾರ್ಟ್ ಫಿಲ್ಮ್ ನೋಡಿದೆ. ಮೂಗಿಲ ಮಳೆ ಅಂತ ಹೇಳಿ. ಎಲ್ಲರೂ ಚಿಕ್ಕ ಹುಡುಗರು ಅಂದರೆ ಆಗಷ್ಟೇ ಸ್ಕೂಲಿಂದ ಕಾಲೇಜ್ಗೆ ಹೋಗಿರ್ತಾರೆ. ಆ ಥರದೊಂದು ಲೈಫು ಮುಂದೆ ಅಂದರೆ ಅವರ ಬದುಕನ್ನು ಕಟ್ಕೊಳ್ಳುವಂಥ ಒಂದು ಘಟ್ಟದಲ್ಲಿರೋ ಹುಡುಗರ ಅಥವಾ ಹುಡುಗಿಯರ ಕತೆ. ಚಂದನ್ ತುಂಬ 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 ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸಬ್ಜೆಕ್ಟು ಮತ್ತು ಆ್ಯಕ್ಟ್ ಮಾಡಿದ್ದಾರೆ. ಬಹಳ ಖುಷಿ ಅನ್ನಿಸ್ತು. ಅಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಹುಡುಗರು ಹುಡುಗಿಯರು ಸಖತ್ತಾಗಿ ತುಂಬ ನ್ಯಾಚುರಲ್ ಆಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು ಹುಡುಗ ಹುಡುಗಿಯ ಒಂದು ಪರಿಚಯ, ಗೆಳೆತನ ಯಾವ ರೀತಿ ತಪ್ಪು ದಾರಿಗೆ ತರಬಾರ್ದು ಅಥವಾ ತಪ್ಪು ತಿಳುವಳಿಕೆ ಆಗಬಾರ್ದು, ಅದು ಒಂದು ಭಾಳ ಆರೋಗ್ಯಕರವಾದ ಸ್ನೇಹಿತರ ಒಂದು ಸಂಬಂಧವಾಗಬೇಕು ಅನ್ನೋದನ್ನು ಇಷ್ಟು ಚೆನ್ನಾಗಿ ತಿಳಿಯಾಗಿ ಕೆಲವೇ ನಿಮಿಷಗಳಲ್ಲಿ ಹೇಳಿರೋ ಪ್ರಯತ್ನ ಮಾಡಿದ್ದಾರೆ. ತುಂಬ ನಮಸ್ಕಾರ. ನಾನಿವತ್ತು ಒಂದು ಶಾರ್ಟ್ ಫಿಲ್ಮ್ ನೋಡಿದೆ. ಮೂಗಿಲ ಮಳೆ ಅಂತ ಹೇಳಿ. ಎಲ್ಲರೂ ಚಿಕ್ಕ ಹುಡುಗರು ಅಂದರೆ ಆಗಷ್ಟೇ ಸ್ಕೂಲಿಂದ ಕಾಲೇಜ್ಗೆ ಹೋಗಿರ್ತಾರೆ. ಆ ಥರದೊಂದು ಲೈಫು ಮುಂದೆ ಅಂದರೆ ಅವರ ಬದುಕನ್ನು ಕಟ್ಕೊಳ್ಳುವಂಥ ಒಂದು ಘಟ್ಟದಲ್ಲಿರೋ ಹುಡುಗರ ಅಥವಾ ಹುಡುಗಿಯರ ಕತೆ. ಚಂದನ್ ತುಂಬ 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 ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸಬ್ಜೆಕ್ಟು ಮತ್ತು ಆ್ಯಕ್ಟ್ ಮಾಡಿದ್ದಾರೆ. ಬಹಳ ಖುಷಿ ಅನ್ನಿಸ್ತು. ಅಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಹುಡುಗರು ಹುಡುಗಿಯರು ಸಖತ್ತಾಗಿ ತುಂಬ ನ್ಯಾಚುರಲ್ ಆಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು ಹುಡುಗ ಹುಡುಗಿಯ ಒಂದು ಪರಿಚಯ, ಗೆಳೆತನ ಯಾವ ರೀತಿ ತಪ್ಪು ದಾರಿಗೆ ತರಬಾರ್ದು ಅಥವಾ ತಪ್ಪು ತಿಳುವಳಿಕೆ ಆಗಬಾರ್ದು, ಅದು ಒಂದು ಭಾಳ ಆರೋಗ್ಯಕರವಾದ ಸ್ನೇಹಿತರ ಒಂದು ಸಂಬಂಧವಾಗಬೇಕು ಅನ್ನೋದನ್ನು ಇಷ್ಟು ಚೆನ್ನಾಗಿ ತಿಳಿಯಾಗಿ ಕೆಲವೇ ನಿಮಿಷಗಳಲ್ಲಿ ಹೇಳಿರೋ ಪ್ರಯತ್ನ ಮಾಡಿದ್ದಾರೆ. ತುಂಬ ನಮಸ್ಕಾರ. ನಾನಿವತ್ತು ಒಂದು ಶಾರ್ಟ್ ಫಿಲ್ಮ್ ನೋಡಿದೆ. ಮೂಗಿಲ ಮಳೆ ಅಂತ ಹೇಳಿ. ಎಲ್ಲರೂ ಚಿಕ್ಕ ಹುಡುಗರು ಅಂದರೆ ಆಗಷ್ಟೇ ಸ್ಕೂಲಿಂದ ಕಾಲೇಜ್ಗೆ ಹೋಗಿರ್ತಾರೆ. ಆ ಥರದೊಂದು ಲೈಫು ಮುಂದೆ ಅಂದರೆ ಅವರ ಬದುಕನ್ನು ಕಟ್ಕೊಳ್ಳುವಂಥ ಒಂದು ಘಟ್ಟದಲ್ಲಿರೋ ಹುಡುಗರ ಅಥವಾ ಹುಡುಗಿಯರ ಕತೆ. ಚಂದನ್ ತುಂಬ 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 ಚೆನ್ನಾಗಿ ಮಾಡ್ಕೊಂಡಿದ್ದಾರೆ ಸಬ್ಜೆಕ್ಟು ಮತ್ತು ಆ್ಯಕ್ಟ್ ಮಾಡಿದ್ದಾರೆ. ಬಹಳ ಖುಷಿ ಅನ್ನಿಸ್ತು. ಅಲ್ಲಿ ಆ್ಯಕ್ಟ್ ಮಾಡಿರೋ ಎಲ್ಲ ಹುಡುಗರು ಹುಡುಗಿಯರು ಸಖತ್ತಾಗಿ ತುಂಬ ನ್ಯಾಚುರಲ್ ಆಗಿ ಬಹಳ ಚೆನ್ನಾಗಿ ಮಾಡಿದ್ದಾರೆ. ಅಂದರೆ ಒಂದು ಹುಡುಗ ಹುಡುಗಿಯ ಒಂದು ಪರಿಚಯ, ಗೆಳೆತನ ಯಾವ ರೀತಿ ತಪ್ಪು ದಾರಿಗೆ ತರಬಾರ್ದು ಅಥವಾ ತಪ್ಪು ತಿಳುವಳಿಕೆ ಆಗಬಾರ್ದು, ಅದು ಒಂದು ಭಾಳ ಆರೋಗ್ಯಕರವಾದ ಸ್ನೇಹಿತರ ಒಂದು ಸಂಬಂಧವಾಗಬೇಕು ಅನ್ನೋದನ್ನು ಇಷ್ಟು ಚೆನ್ನಾಗಿ ತಿಳಿಯಾಗಿ ಕೆಲವೇ ನಿಮಿಷಗಳಲ್ಲಿ ಹೇಳಿರೋ ಪ್ರಯತ್ನ ಮಾಡಿದ್ದಾರೆ. ತುಂಬ